ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಸ್ವಲ್ಪ ಪರ್ಸ್ನಲ್ ಆಗಿರುತ್ತೆ. ನಾನು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸ್ಕೊಂಡ ನನ್ನ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಹಲವರಿಗೆ ಇದರ ಬಗ್ಗೆ ಡೌಟ್ಸು, ಭಯ, ಟೆನ್ಷನ್ಸು, ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕಾಗಿ ನನ್ನ ಎಕ್ಸ್ಪೀರಿಯನ್ಸ್ ಸಿಂಪಲ್ಲಾಗಿ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಆಶಾ ವರ್ಕರ್ ಅಂದರೆ ನಮ್ಮೂರಿನ ಆಶಾ ವರ್ಕರ್ ಹೇಳಿದ್ದು. ಅವರಿಂದ ಆ ಸಜೆಷನ್ ಮೇರೆಗೆ ನಾನು ಆಪ್ರೇಷನ್ ಶಿವಮೊಗ್ಗದಲ್ಲಿ ಅಂದರೆ ಗುಂಡಪ್ಪ ಶೆಡ್ ಅಂತ ಅಲ್ಲಿ ಹಾಸ್ಪಿಟಲ್ನಲ್ಲಿ ನನಗೆ ಆಪ್ರೇಷನ್ ಆಗಿದ್ದು. ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಅಮೌಂಟ್ ಸಹಿತ ಕಟ್ಟಬೇಕಾಗುತ್ತೆ. ಹಾಗೆ BPL ಕಾರ್ಡ್ ಇದ್ದವರಿಗೆ ಆಪ್ರೇಷನ್ ಮುಗಿದ ನಂತರ 600 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಪೀರಿಯಡ್ ಆಗಿ 1 ಅಥವಾ 2ನೇ ದಿನ ಬರೋದಕ್ಕೆ ಹೇಳಿದರು. ಹೋಗಿದ್ವಿ. ಹೋದ ನಂತರ ಆಧಾರ್ ಕಾರ್ಡ್ ಕೇಳ್ತಾರೆ. ಕೆಲವು ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಗಳನ್ನು ಸಹಿತ ಕೇಳ್ತಾರೆ. ರಕ್ತ ಪರೀಕ್ಷೆ, ಯೂರಿನ್ ಟೆಸ್ಟ್, BP ಎಲ್ಲ ರೀತಿಯ ಆರೋಗ್ಯದ ಪರೀಕ್ಷೆಗಳನ್ನು ಮಾಡ್ತಾರೆ. ನಮ್ಮ ಆರೋಗ್ಯದಲ್ಲಿ ಎಲ್ಲ ರೀತಿಯಲ್ಲೂ ನಾರ್ಮಲ್ ಇದ್ದರೆ ಮಾತ್ರ ಈ ಆಪ್ರೇಷನ್ಗೆ ಸಜೆಸ್ಟ್ ಮಾಡ್ತಾರೆ. ನಂದು ಎಲ್ಲ ನಾರ್ಮಲ್ ಇತ್ತು. ಹಾಗಾಗಿ ನನಗೆ 2 ಮಕ್ಕಳು ಸಿಸೇರಿಯನ್ ಆಗಿರೋದ್ರಿಂದ ಕರೆಂಟ್ ಆಪ್ರೇಷನ್ಗೆ ಸಜೆಸ್ಟ್ ಮಾಡಿದರು. ನಾರ್ಮಲ್ ಡೆಲಿವರಿ ಆದವರಿಗೆಲ್ಲ ಕೈ ಆಪ್ರೇಷನ್ಗೆ ಹೇಳಿದರು. ನಾನು ಕೂಡ ನರ್ಸ್ ಮತ್ತು ಡಾಕ್ಟರ್ಗೆ ವಿಚಾರಿಸಿದಾಗ ಯಾವುದು ಉತ್ತಮ ಅಂತ ಹೇಳಿದಾಗ ಅವ್ರು ಹೇಳಿದ್ದು 2 ಉತ್ತಮ ಮತ್ತು ಶಾಶ್ವತ ಪರಿಹಾರವಾಗಿರುತ್ತೆ. ಫ್ರೆಂಡ್ಸ್, ನಾನು ಕೂಡ ಧೈರ್ಯ ಮಾಡಿ ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಸಿದ್ಧಳಾದೆ. ಹಾಗೆ ಈ ಆಪ್ರೇಷನನ್ನು ಮುಟ್ಟಾದ 10 ದಿನದ ಒಳಗೆ ಮಾಡಲಾಗುತ್ತೆ. ಹಾಗಾಗಿ ನನಗೆ 1 ವಾರ ಬಿಟ್ಟು ಬರೋಕ್ಕೆ ಹೇಳಿದರು. ಹಾಗೆ ಒಂದಿನ ಮುಂಚಿತವಾಗಿ ನನಗೆ ಅಡ್ಮಿಟ್ ಮಾಡ್ಕೊಳ್ತಾರೆ. ಹಾಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ BPL ಕಾರ್ಡು ಮತ್ತು ಆಧಾರ್ ಕಾರ್ಡು, ಕೊನೆಯ ಮಗುವಿನ ಡಿಸ್ಚಾರ್ಜ್ ಸಮ್ಮರಿ, ಆಧಾರು ಮತ್ತು ರೇಷನ್ ಕಾರ್ಡ್ ಜೆರಾಕ್ಸ್ ಕೇಳ್ತಾರೆ. ತಾಯಿ ಕಾರ್ಡು ಇಷ್ಟನ್ನು ಸಹಿತ ನಾವು ತೆಗೆದುಕೊಳ್ಬೇಕಾಗುತ್ತದೆ. ಫ್ರೆಂಡ್ಸ್, ನಮಗೆ ಬೆಳಗ್ಗೆ 8 ಗಂಟೆಯಿಂದ ಆಪ್ರೇಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಎಲ್ರಿಗೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಅಂದರೆ ಕೆಲವೊಂದು ಬಟ್ಟೆಗಳನ್ನ ಕೊಟ್ಟರು ಹಾಕ್ಕೊಳ್ಳೋದಕ್ಕೆ. ಹಾಗೆ 2 ಜಡೆ ಹಾಕ್ಕೊಳ್ಳೋದಕ್ಕೆ ಹೇಳಿದರು. ಕಾಮಿಡಿ ಅಂದರೆ ಇದು ಫ್ರೆಂಡ್ಸ್, 2 ಜಡೆ ಹಾಕೋಣಕ್ಕೆ ಹೇಳಿದರು. ಫುಲ್ಲು ಕಾಮಿಡಿ ಥರ ಅನ್ನಿಸ್ತಾ ಇತ್ತು. ನಾವು ಆಪ್ರೇಷನ್ಗೆ ಹೋಗ್ತಿದ್ದೀವಿ ಅನ್ನೋ ಭಯಕ್ಕಿಂತ ಸ್ವಲ್ಪ ಖುಷಿ ಆ್ಯಂಡ್ ಕಾಮಿಡಿ ಖುಷಿಯಾಗಿದ್ವಿ ಒಟ್ಟು. ಒಂಥರ ಹೆಂಗೆ ಅಂದರೆ ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮ್ ಹಾಕಿ 2 ಜಡೆ ಹಾಕಿ ರೆಡಿ ಮಾಡಿ ಕಳಿಸ್ತಾರಲ್ಲ ಸ್ಕೂಲ್ಗಳಿಗೆ, ನಮಗೆ ಆ ಥರನೇ ಫೀಲ್ ಆಗ್ತಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಖುಷಿಯಿಂದನೇ ನಾವು ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗ್ತಿದ್ವಿ. ನಾವು ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಳ್ಳೋರು 7 ಜನ ಇದ್ವಿ ಅವತ್ತು. ಅಂದರೆ ಒಬ್ರೊಬ್ಬರಿಗೆ ಅಂದರೆ ಸರದಿಯಲ್ಲಿ ಇಬ್ಬರಿಬ್ಬರನ್ನ ಕಳಿಸ್ತಿದ್ರು. ಒಬ್ಬರನ್ನ ಹೊರಗಡೆ ಚೇರ್ ಮೇಲೆ ಕೂರಿಸ್ತಿದ್ರು, ಇನ್ನೊಬ್ಬರಿಗೆ ಆಪ್ರೇಷನ್ ಮಾಡೋದಕ್ಕೆ ಒಳಗೆ ಕರ್ಕೊಂಡು ಹೋಗ್ತಿದ್ರು. ಕೈಗೇನೆ ಅನಸ್ತೇಷಿಯಾ ಇಂಜೆಕ್ಷನ್ ಕೊಡ್ತಾರೆ. ಅವರು ಆಪ್ರೇಷನ್ ಮಾಡೋದು ನಮಗೆ ಗೊತ್ತೇ ಆಗಲ್ಲ. ಫುಲ್ ಎಚ್ಚರ ತಪ್ಪಿರುತ್ತೆ. ಆಮೇಲೆ ಎಚ್ಚರ ಆದಮೇಲೆ ಸ್ವಲ್ಪ ನೋವಿರುತ್ತೆ. ಹೊಟ್ಟೆ ನೋವು ಮತ್ತು ಸೊಂಟ ನೋವು, ಕಾಲು ಹಂಗೆ ಸಿಡಿತಾ ಇರುತ್ತೆ. ಸ್ವಲ್ಪ ಎಚ್ಚರ ಆದಮೇಲೆ ಸಹಿತ ತಲೆ ಸುತ್ತುತ್ತಾ ಇರುತ್ತೆ. ಹಾಗೆ ಆಪ್ರೇಷನ್ ಆಗೋವರೆಗೂ ಕುಡಿಯೋಕೆ ತಿನ್ನೋಕೆ ಏನೂ ಕೊಡಲ್ಲ. ಆಪ್ರೇಷನ್ ಆಗಿ ಎಚ್ಚರ ಆದಮೇಲೆ ಕಾಫಿನೋ ಇಡ್ಲಿನೋ ತಿನ್ನೋದಕ್ಕೆ ಹೇಳ್ತಾರೆ. ತಿಂದಾದ್ಮೇಲೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸ್ವಲ್ಪ ನೋವೆಲ್ಲ ಕಮ್ಮಿ ಆಗಿರುತ್ತೆ. ನಾನು ಕೂಡ ಎದ್ದು ಸ್ವಲ್ಪ ಹೋಗಿ ವಾಶ್ರೂಮಿಗೆಲ್ಲ ಬಂದೆ. ನಾನು ಸ್ವಲ್ಪ ಎಲ್ಲರಿಗಿಂತ ಎನರ್ಜೆಟಿಕ್ಕಾಗೇ ಇದ್ದೆ ಅಂತಲೇ ಹೇಳ್ಬೋದು. 15 ದಿನ 1 ತಿಂಗಳು ಫುಲ್ಲು ರೆಸ್ಟಲ್ಲೇ ಇರಬೇಕಾಗುತ್ತೆ. ಆದಮೇಲೆ ಎಲ್ಲ ಮೆಡಿಸನ್ ಎಲ್ಲ ತೊಗೊಂಡು ಇಂಜೆಕ್ಷನಿಂದ ಕೈಯಿಂದ ಟ್ಯೂಬೆಲ್ಲ ಬಿಚ್ಚಿಸ್ಕೊಂಡು ಮನೆಗೆ ಸಂಜೆನೇ ನಾವು ಡಿಸ್ಚಾರ್ಜ್ ಆಗಿ ಬಂದ್ವಿ. ಅಲ್ಲಿರೋರೆಲ್ಲ ಕೇಳ್ತಿದ್ರು, ಯಾಕೆ ನಿನಗೆ ಇಷ್ಟು ಚೆನ್ನಾಗಿ ನಡೀತಾ ಇದೆಯಲ್ಲ, ನಿನಗೇನು ನೋವಿಲ್ವಾ ಅಂತ. ಪರವಾಗಿಲ್ಲ ಅಂತ ಹೇಳ್ತಿದ್ದೆ ನಾನು. ಸ್ವಲ್ಪ ನೋವಿದೆ, ಜಾಸ್ತಿ ಏನಿಲ್ಲ ಅಂತ ಹೇಳ್ತಿದ್ದೆ. ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ಮಾಡುವುದರ ಮುಖ್ಯ ಉದ್ದೇಶ ಅಂದರೆ ಯಾರನ್ನೂ ಫೋರ್ಸ್ ಮಾಡೋದಲ್ಲ. ನನ್ನ ಪರ್ಸ್ನಲ್ಲು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಹೆಲ್ತ್ ಕಂಡೀಷನ್ ಬೇರೆ ಬೇರೆ ಇರುತ್ತೆ. ಆದ್ದರಿಂದ ಡಾಕ್ಟರ್ ಸಲಹೆ ತುಂಬ ಮುಖ್ಯ ಆಗಿರುತ್ತೆ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.